ಒಂದು ಕಡೆಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮೀಟಿಂಗ್ಗಳ ಮೇಲೆ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಅತ್ತ ಅನೇಕ ಬೆಂಬಲಿಗರು, ನಾಯಕರ ಬೆಂಬಲಿಗರು ಕೂಡ ಇವತ್ತು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ರು. ಇದರ ನಡುವೆ ಕೆಲವೊಂದಿಷ್ಟು ಸ್ವಾಮೀಜಿಗಳು ಇವತ್ತು ಕೂಡ ಹೇಳಿಕೆಗಳನ್ನು ಮುಂದುವರಿಸಿದ್ದಾರೆ. ಕುರ್ಚಿ ಚರ್ಚೆ ನಡುವೆ ಡಿಸಿಎಂ ಡಿಕೆ ಹಾಗೂ ಕುಟುಂಬದವರು ದೇವರ ಮೊರೆ ಹೋಗಿದ್ದಾರೆ. ಮಂಡ್ಯ ಜಿಲ್ಲೆಯ ವರಾಹನಾಥ ಕಲ್ಲಹಳ್ಳಿಯ ಭೂವರಾಹನಾಥ ದೇವಸ್ಥಾನಕ್ಕೆ ಡಿಸಿಎಂ ಭೇಟಿ ಕೊಟ್ಟಿದ್ದಾರೆ. ಸಿಎಂ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಡಿಕೆ ಟೆಂಪಲ್ ರನ್ ಮಾಡಿರುವುದು ಕುತೂಹಲ ಮೂಡಿಸಿದೆ. ಸಿಎಂ ತವರು ಮೈಸೂರಿನಲ್ಲಿ ಒಕ್ಕಲಿಗರ ಶಕ್ತಿ ಪ್ರದರ್ಶನ. ಡಿಕೆಯನ್ನ ಸಿಎಂ ಮಾಡುವಂತೆ ಆಗ್ರಹಿಸಿ ಬೈಕ್ ರ್ಯಾಲಿ. ಡಿಕೆಯನ್ನ ಸಿಎಂ ಮಾಡಲೇಬೇಕಂತ ಒಕ್ಕಲಿಗರ ಸಂಘ ಪಣ ತೊಟ್ಟಂತೆ ಕಾಣ್ತಿದೆ. ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನಲ್ಲೇ ಬೃಹತ್ ರ್ಯಾಲಿ ನಡೆಸಿ ತಮ್ಮ ಶಕ್ತಿ ಪ್ರದರ್ಶಿಸಿದ್ದಾರೆ. ನಗರದ ಚಂದ್ರಮೌಳೇಶ್ವರ ದೇವಸ್ಥಾನದಿಂದ ಕೋಟೆ ಆಂಜನೇಯ ದೇಗುಲದವರೆಗೆ ಕೆಂಗೇರಿ ಪೀಠದ ನಿಶ್ಚಲಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಬೈಕ್ ಜಾಥಾ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಹೈಕಮಾಂಡ್ ಅವ್ರಿಗೆ ಏನಾದರೂ ಅನ್ಯಾಯ ಮಾಡಿದ್ರೆ ನಿಮಗೆ ನೀವೇ ಅನ್ಯಾಯ ಮಾಡಿಕೊಂಡ ಹಾಗೆ ಆಗುತ್ತೆ. ಹಾಗಾಗಿ ಹೈಕಮಾಂಡ್ ಒಬ್ಬ ನಿಜವಾದ ದುಡಿಮೆಯ ವ್ಯಕ್ತಿಗೆ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಿಸಬೇಕು. ನೀವು ಸೂಕ್ತ ತೀರ್ಮಾನ ತಗೋಬೇಕು. ಇತ್ತ ಲಿಂಗಾಯತ ಸ್ವಾಮೀಜಿಯು ಡಿಕೆ ಬೆನ್ನಿಗೆ ನಿಂತಿದ್ದಾರೆ. ಮರಳೆ ಗವಿಮಠದ ಮುಮ್ಮಡಿ ಶಿವರುದ್ರ ಸ್ವಾಮೀಜಿ ಪ್ರತಿಕ್ರಿಯಿಸಿ, ಸರ್ಕಾರ ಅಸ್ತಿತ್ವಕ್ಕೆ ಬರಲು ಡಿಕೆ ಮುಖ್ಯ ಕಾರಣ, ಹೀಗಾಗಿ ಡಿಕೆಗೆ ಸಿಎಂ ಸ್ಥಾನ ನೀಡಬೇಕು ಎಂದಿದ್ದಾರೆ. ಇವತ್ತು ಸರ್ಕಾರ ಅಸ್ತಿತ್ವಕ್ಕೆ ಬರಲಿಕ್ಕೆ ಅವರ ಪಾತ್ರ ಬಹಳಷ್ಟು ದೊಡ್ಡದಿದೆ, ಅವರ ಕೊಡುಗೆ ಸುದ ಬಹಳಷ್ಟು ದೊಡ್ಡದಿದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಸುದ ಗೊತ್ತಿರ್ತಕ್ಕಂಥದ್ದು. ಆ ವಿಚಾರವನ್ನು ಇಟ್ಟುಕೊಂಡು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಠಾಧೀಶ್ವರರ, ನಮ್ಮ ದಕ್ಷಿಣ ಜಿಲ್ಲೆಯ ಎಲ್ಲ ಮಠಾಧೀಶ್ವರ ಒತ್ತಾಯ ಆಗಿರ್ತದೆ. ಇಷ್ಟೇ ಅಲ್ಲ, ಡಿಕೆರನ್ನ ಮುಂದಿನ ಅವಧಿಗೆ ಸಿಎಂ ಮಾಡಬೇಕೆಂದು ಬೆಂಬಲಿಗರು ಆನೇಕಲ್ನ ತಿಮ್ಮರಾಯ ಸ್ವಾಮಿ, ಕಲಬುರಗಿ ಜಿಲ್ಲೆಯ ಗಾಣಗಾಪುರ ಕ್ಷೇತ್ರದ ದತ್ತಾತ್ರೇಯ ಸನ್ನಿಧಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ. ಬಾಗಲಕೋಟೆ, ರಾಯಚೂರಿನಲ್ಲಿ ಕುರುಬ ಸಂಘದ ವಾರ್ನಿಂಗ್. ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸದಂತೆ ಬಾಗಲಕೋಟೆ ಜಿಲ್ಲಾ ಕುರುಬರ ಸಂಘ ಆಗ್ರಹಿಸಿದೆ. ಒಂದು ವೇಳೆ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ದೇ ಆದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಮುಂದುವರಿಸಬೇಕನ್ನುವಂಥ ವಿಚಾರದೊಳಗ ದ್ವಂದ್ವತೆಯನ್ನಿರ್ತಕ್ಕಂಥದ್ದನ್ನು ನಿವಾರಣೆ ಮಾಡಬೇಕಾಗಿತ್ತು. ಇಡೀ ಕುರುಬ ಸಮಾಜ ಆಯ್ತು, ಅಹಿಂದ ವರ್ಗ ಆಯ್ತು, ಮುಂದಿನ ದಿನಮಾನದೊಳಗೆ ಇವತ್ತು ವಿನಂತಿ ಮಾಡಕ್ಕೆ ಕುಂತೀವಿ, ಮುಂದಿನ ದಿನಮಾನದೊಳಗೆ ಒಂದು ಹೋರಾಟದ ಎಚ್ಚರಿಕೆಯನ್ನು ಕೊಡ್ತೀವಿ. ಇತ್ತ ರಾಯಚೂರಿನಲ್ಲೂ ಜಿಲ್ಲಾ ಕುರುಬರ ಸಂಘ ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಉಗ್ರ ಹೋರಾಟ ಮಾಡೋ ಎಚ್ಚರಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯ ಮುಂದುವರಿಬೇಕು. 16ನೇ ಬಜೆಟ್ ಈಗ ಮಂಡನೆ ಮಾಡ್ಯಾನ, 17ಕ್ಕೆ ಬರಕತ್ತೇನೆ. ಈಗ ಇಂಥದ್ರಲ್ಲಿ ಅವ್ರಿಗೆ ಒಂದು ಕಪ್ಪು ಚುಕ್ಕಿ ಇಲ್ಲ, ಒಂದು ಕೆಟ್ಟ ಹೆಸರಿಲ್ಲ ಅವ್ರಿಗೆ. ಅಂಥವ್ರು ನಾವು ಮೇಲೆ ತೆಗ್ತೀನಂದ್ರೆ ಇಡೀ ಸಮಾಜ ನಾವು ಸುಮ್ಮನೆ ಕಡಲೆಕಾಯಿ ತಿನ್ಬೇಕಾ? ಸಿದ್ದರಾಮಯ್ಯ ಇಳಿಸಿದ್ರೆ ಹೋರಾಟ ಮಾಡ್ತೀವಿ, ಇಡೀ ಜಿಲ್ಲಾ, ತಾಲೂಕಾ, ಸಿಟಿ, ರಾಜ್ಯ ಮಟ್ಟದಾಗ. ಇನ್ನು ಕುರುಬ ಸಂಘ ಅಷ್ಟೇ ಅಲ್ಲ, ಅಹಿಂದ ವರ್ಗ ಕೂಡ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದೆ. ಸಿದ್ದರಾಮಯ್ಯರೇ ಸಿಎಂ ಆಗಿ ಮುಂದುವರಿಲಿ ಅಂತ ಪ್ರಾರ್ಥಿಸಿ ಅಭಿಮಾನಿಗಳು ತುಮಕೂರು ಹಾಗೂ ಶಿವಮೊಗ್ಗದ ಕೋಟೆ ಆಂಜನೇಯ ದೇವಸ್ಥಾನ, ಯಾದಗಿರಿಯ ಬೀರಲಿಂಗೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.